ಇವತ್ತು ಬೆಳಿಗ್ಗೆ 6:30ಗೆಲ್ಲ ನಮ್ಮ ಮನೆಯವರು ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋದ್ರು. ಸರಿ ಒಂದು ಹಾಫ್ ಅನ್ ಅವರ್ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ದೆ, ಏನ್ ಟಿಫನ್ ಮಾಡೋದು ಅಂತ ಹೇಳಿ. ಆ ಮಕ್ಳು ಮಲ್ಗಿದ್ರು, ಅಂದ್ರೆ ಪಾವನಿ ಏನೋ ಎದ್ದು ಅವಳ ಎತ್ನಿಕ್ ಡೇ ಇದೆ ಅಂತ ಹೇಳಿ ಫ್ರೆಶ್ ಅಪ್ ಆಗ್ತಾ ಇದ್ಲು. ಬಟ್ ಹನಿ ಇನ್ನೂ ಎದ್ದಿರ್ಲಿಲ್ಲ. ಸರಿ ಅನ್ನ ಒಂದ್ ಮಾಡಿಕ್ ಬಿಡೋಣ ಅಂತ ಹೇಳಿ ಮಾಡ್ತಿದ್ದೆ. ಹಾಗೇನೆ ಇನ್ನ ಹೆಲ್ದಿ ಡ್ರಿಂಕ್ಗೆ ಏನು ತರಕಾರಿನೂ ಇರ್ಲಿಲ್ಲ. ಬೆಟ್ಟದ ನಲ್ಲಿಕಾಯಿ ಒಂದಿತ್ತು, ಸ್ವಲ್ಪ ಪುದೀನ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಅದನ್ನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೆ. ಹಾಗೆ ಇನ್ನ ನಮ್ಮ ಪಾವನಿ ಎತ್ನಿಕ್ ಡೇ ಇದೆ ಅಂತ ಹೇಳದ್ನಲ್ವಾ, ಸರಿ ಮನೇಲಿರುವಂತ ಸ್ಯಾರಿನೋ ಇಲ್ಲ ಅಂದ್ರೆ ಯಾವ್ದಾದ್ರು ಲಂಗ ದಾವಣಿ ಏನೋ ಹಾಕೊಂಡು ಹೋಗ್ತಾಳೆ ಅಂತ ಹೇಳಿ ನಾನು ಸುಮ್ನೆ ಹಾಕಿದ್ದೆ. ಬಟ್ ನಿನ್ನೆ ಒಂದ್ 5:15 ಬಂದ್ಬಿಟ್ಟು ಸಂಜೆ, ಅಮ್ಮ ನನ್ಗೆ ಬ್ಲೌಸ್ ಇದೇ ಬೇಕು, ಆದ್ರೆ ನನ್ಗೆ ಸೀರೆ ಬೇಡ ಅಂದ್ರೆ ಅದು ಒಂದು ಸ್ಯಾರಿ. ಸೊ ಅದನ್ನ ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಏನಕ್ಕೋ ಬೇಕು ಅಂತ ಹೇಳಿ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೆ. ಸರಿ ಆ ಸೀರೆ ಉಟ್ಕೊಂಡು ಹೋಗಮ್ಮ, ಬ್ಲೌಸ್ ಅದೇ ಬೇಕು ಅಂತಿದ್ಯಾ ಅಂದ್ರೆ, ಆದ್ರೆ ನಾನು ಸೀರೆ ಉಟ್ಕೊಳ್ಳಲ್ಲ, ನಂಗೆ ಲಂಗ ದಾವಣಿನೇ ಬೇಕು ಅಂತ ಹೇಳಿದ್ಲು. ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವಳ ಹತ್ರ ಅದು ಒಂದು ಸ್ಕರ್ಟ್ ಇತ್ತು, ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಸ್ಟಿಚ್ ಮಾಡಿಸಿದ್ವಿ. ಸರಿ ಅದು ಮಿಕ್ಸ್ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ದಾವಣಿ ಅದಕ್ಕೆ ಕಾಂಬಿನೇಷನ್ ಸಿಗ್ಲಿಲ್ಲ, ಹಂಗಾಗಿ ಸೀರೆನ ನಾನು ದಾವಣಿ ತರ ಕಟ್ ಮಾಡಿಸ್ಬಿಟ್ಟೆ. ಇನ್ನು ಉಳ್ದಿರೋಂತ ಸೀರೆ ಇದೆ, ನಮ್ಮ ಅರ್ನಿ ಕಲೆಕ್ಷನ್ ಅಲ್ಲಿ ಆ ಸೀರೆನ ತಗೊಂಡಿದ್ದು. ಸರಿ ಆ ಬಟ್ಟೆಗೆ ಬೇರೆ ಏನಾದ್ರೂ ಡ್ರೆಸ್ ನ ಡಿಸೈನ್ ಮಾಡ್ಸೋಣ ಅನ್ಕೊಂಡಿದೀನಿ. ಅದನ್ನ ಯಾವ ತರ ಮಾಡಿಸ್ತೀನಿ ಅನ್ನೋದನ್ನು ಸಹ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ.